Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಮೂಲವು ಕರ್ನಾಟಕದಲ್ಲಿ ನೀರಾವರಿಯ ಅತ್ಯುನ್ನತ ಮೂಲವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸ್ ಇಸ್ ದ ಹೈಯೆಸ್ಟ್ ಸೋರ್ಸ್ ಆಫ್ ಇರಿಗೇಷನ್ ಇನ್ ಕರ್ನಾಟಕ ಅಂತ ಹೇಳಿದೆ. ನೋಡಿ, ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟ್ ನಿಮಗೆ ಆನ್ಸರನ್ನು ಹೇಳ್ಬಿಡ್ತೀನಿ. ಕೊಳವೆ ಬಾವಿಗಳು ಅಂತ ಏನು ಕರಿತೀವಲ್ಲ ಅಥವಾ ಬೋರ್ವೆಲ್ಸ್ ಅಂತ ಏನು ಕರಿತೀವಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಟೋಟಲ್ ಇರಿಗೇಟೆಡ್ ಏರಿಯಾ ಇದೆಯಲ್ಲ, ಇವುಗಳಿಗೆ ನಾವು ಸೋರ್ಸಸ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಅರ್ಥ ಆಗ್ತಿದೆ ನಿಮಗೆ? ಈ ಸೋರ್ಸಸ್ಗಳಲ್ಲಿ ಲೀಡಿಂಗ್ ಸೋರ್ಸ್ ಯಾವುದು ಅಂತ ಕೇಳಿದ್ದಾರೆ ಅವರು. ಬೋರ್ವೆಲ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಪರ್ಸೆಂಟೇಜ್ ನಮಗೆ ಇರಿಗೇಟೆಡ್ ಏರಿಯಾವನ್ನು ಈ ಸೋರ್ಸಸ್ಗಳನ್ನು ಕೊಡ್ತಾವೆ ಅನ್ನೋದನ್ನು ನೋಡ್ಕೊಂಡಾಗ ಬೋರ್ವೆಲ್ಸ್ಗಳೇನಿದಾವಲ್ಲ ಅಥವಾ ಟ್ಯೂಬ್ವೆಲ್ಸ್ಗಳಂತ ಏನು ಕರಿತೀವಲ್ಲ, ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಟೋಟಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ಕೊಂಡಾಗ ಇಟ್ ಸ್ಟ್ಯಾಂಡ್ಸ್ 56.55% ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಕ್ವಶನ್ ಮೇ ಕಮ್. ಇದಾದ ನಂತರ ಎರಡನೇ ಪ್ಲೇಸಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದಾಗ ನಮಗೆ ಕೆನಲ್ಸ್ ಅಂತೇಳಿ ಕರಿತೀವಿ. ಓಕೆನಾ? ನದಿ ಮೂಲದಿಂದ ಬರ್ತಕ್ಕಂತಹ ಕಾಲುವೆಗಳು ಅಂತ ಏನಿದ್ದಾವಲ್ಲ, ಈ ವಿಭಾಗದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಎರಡನೇ ಪ್ರತಿಶತವನ್ನು ಹೊಂದಿರತಕ್ಕಂತಹ ನೀರಾವರಿಯನ್ನು ಪಡಿತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೋದು. ಅದನ್ನು ನಾವು ಇನ್ನೊಂದು ಹೆಸರಲ್ಲಿ ಸೋರ್ಸಸ್ ಅಂತೇಳಿ ಕರಿತೀವಿ. ಟೋಟಲ್ ಪ್ರದೇಶ, ಅದಕ್ಕೆ ನೀರಾವರಿಯಿಂದ ಬರ್ತಕ್ಕಂಥ ಸೋರ್ಸಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಬೋರ್ವೆಲ್ ಸ್ಟ್ಯಾಂಡ್ಸ್ ಫಸ್ಟ್, ಅದಾದ ನಂತರದಲ್ಲಿ ಸೆಕೆಂಡ್ ಒನ್ನು ಕೆನಲ್ಸ್ ಸ್ಟ್ಯಾಂಡ್ ಸೆಕೆಂಡ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಒಂದು ಭಾಗದಲ್ಲಿ ನಮಗೆ ಯೋಜನೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ನದಿಯನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವೇನು ಮಾಡಬೇಕು? ಜೋಡಿಸ್ಕೊಳ್ತಾ ಹೋಗಬೇಕು. ಯಾವ್ಯಾವ ಸರಿಯಾಗಿದ್ದಾವೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಪ್ರಾಜೆಕ್ಟ್ ಜೊತೆಗೆ ರಿವರ್ ಕೊಡಲಾಗಿರುವಂಥದ್ದು. ಸೊ ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ಎಗಚಿ ಪ್ರಾಜೆಕ್ಟ್ ಇದೆ, ಎತ್ತಿನೊಳ ಪ್ರಾಜೆಕ್ಟ್ ಇದೆ ಮತ್ತು ಮೇಕೆದಾಟು ಪ್ರಾಜೆಕ್ಟ್ ಇದೆ. ಇದು ಒಂದು ಭಾಗದಲ್ಲಿದೆ. ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲಿ ನದಿ ಪ್ರದೇಶವನ್ನು ಕೊಡಲಾಗಿರುವಂಥದ್ದು ಹೇಮಾವತಿ, ಕಾವೇರಿ ಮತ್ತು ಅದರ ಜೊತೆಗೆ ನೇತ್ರಾವತಿಯನ್ನು ಕೊಡಲಾಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನಾವು ನೋಡ್ಕೊಳ್ಳೋಣ ಕರೆಕ್ಟಾಗಿ. ಎಗಚಿ ಪ್ರಾಜೆಕ್ಟ್ ಏನಿದೆಯಲ್ಲ, ಇದು ಹೇಮಾವತಿ ರಿವರ್ಗೆ ಬಿಲಾಂಗ್ ಆಗಿದೆ ಅಂತೇಳಿದೆ. ಆ್ಯಕ್ಚುಲಿ ಇದು ಸರಿ ಆಗ್ತಾ ಹೋಗುತ್ತೆ. ಹೇಮಾವತಿ ರಿವರ್ ಬಗ್ಗೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಗಳು ಗೊತ್ತಿರಲೇಬೇಕು. ಸೊ ಇದು ಹೇಮಾವತಿ ರಿವರ್ ಅಂದ ತಕ್ಷಣ ನಿಮಗೆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಹುಟ್ಟತಕ್ಕಂಥದ್ದು, ಜೊತೆಗೆ ನಿಮಗೆ ಹಾಸನ ಡಿಸ್ಟಿಕಲ್ಲಿ ಹರಿತಕ್ಕಂಥದ್ದು, ಅದಾದ ನಂತರದಲ್ಲಿ ಮಂಡ್ಯ ಡಿಸ್ಟಿಕ್ಕಿಗೆ ಎಂಟರ್ ಆಗ್ತಕ್ಕಂಥದ್ದು, KRCಗೆ ಆ್ಯಡ್ ಆಗೋಕ್ಕಿಂತ ಮುಂಚೆ. ಹೇಮಾವತಿ ರಿವರ್ ಅಂದ ತಕ್ಷಣ ಇದು ಕಾವೇರಿ ನದಿಯ ಉಪನದಿ ಅನ್ನೋ ಒಂದು ಮಾಹಿತಿನೂ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲನೇ ಸ್ಟೇಟ್ಮೆಂಟ್ ನಮಗೆ ಗೊತ್ತಾಗಿದೆ, ಸರಿಯಾಗಿದೆ ಅಂತ ಗೊತ್ತಾದ ನಂತರ ಈಸಿಯಾಗಿ ನಾವು ಯಾವುದನ್ನು ಎಲಿಮಿನೇಟ್ ಮಾಡ್ಬೋದು? ಸಿ ಆಪ್ಷನ್ ಏನಿದೆಯಲ್ಲ, ಇದನ್ನ ಎಲಿಮಿನೇಟ್ ಮಾಡ್ಬೋದು. ಅರ್ಥ ಆಗ್ತಿದೆ? ಯಾಕಂದರೆ ಅದರಲ್ಲಿ ಒಂದನೇ ಆಪ್ಷನ್ ಇಲ್ಲ. ಸೊ ಅದೇ ರೀತಿಯಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಬಿಲಾಂಗ್ ಟು ಕಾವೇರಿ. ಆ್ಯಕ್ಚುಲಿ ಇಟ್ ಈಸ್ ಬಿಲಾಂಗ್ ಟು ದ ಎತ್ತಿನಹೊಳೆ ಅಂತಕ್ಕಂಥನೇ ಒಂದು ನದಿ ಇದೆ. ಆ ಒಂದು ನದಿಗೆ ಸಂಬಂಧಪಟ್ಟಿದೆ. ಆ್ಯಕ್ಚುಲಿ ಇದು ಕಾಂಟ್ರವರ್ಷಿಯಲ್ ಇರ್ತಕ್ಕಂತಹ ಒಂದು ನದಿ. ಈ ಎತ್ತಿನಹೊಳೆ ನದಿ ಇದೆಯಲ್ಲ, ಆ್ಯಕ್ಚುಲಿ ಇದು ಯಾವ ನದಿಯ ಉಪನದಿ ಅಂತ ಕೇಳಿದಾಗ ನೇತ್ರಾವತಿ ನದಿಯ ಉಪನದಿ ಆಗಿರ್ತಕ್ಕಂಥದ್ದು. ವಿತ್ ದಟ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ 2 ಏನಾಗುತ್ತೆ? ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ 2 ತಪ್ಪಾಗಿದ ತಕ್ಷಣ ನಿಮಗೆ ಏನಾಗ್ತಾ ಹೋಗುತ್ತೆ? ಬಿ ಆಪ್ಷನ್ ಇಸ್ ಗಾನ್. ಅದೇ ರೀತಿಯಾಗಿ ಡಿ ಆಪ್ಷನ್ ಕೂಡ ಹೋಗ್ತದೆ. ಕಾರಣ ಏನು ಅಂದರೆ ಅಲ್ಲಿ ಮೊದಲನೇ ಆಪ್ಷನ್ ಆಲ್ ಆಫ್ ದ ಎಬೋ ಅಂತ ಕೇಳಿರೋದ್ರಿಂದ ಎರಡನೇ ಆಪ್ಷನ್ ತಪ್ಪಾಗಿರೋದು, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಡಿನೂ ಕೂಡ ತಪ್ಪಾಗ್ತದೆ. ವಿತ್ ದಟ್ ಇನ್ಫಾರ್ಮೇಷನ್ ಆಪ್ಷನ್ ಎ ಸರಿ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಟ್ರಿಕ್ಕನ್ನು ಯೂಸ್ ಮಾಡಬೇಕಾಗತ್ತೆ. ನೀವು ಎಲ್ಲದನ್ನು ಕೂಡ ತಿಳ್ಕೊಂಡಿರೋಕ್ಕಾಗೋದಿಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ಏನು ಮಾಡಬೇಕು? ಸರಿ ಮಾಡ್ಕೊಳ್ಳೋವಂಥ ಚಾನ್ಸಸ್ಗಳು ಇಲ್ಲಿ ನಮಗೆ ಹೆಚ್ಚಾಗಿರೋದ್ರಿಂದ ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಎ. ನೋಡಿ, ಈ ಹಿಂದೆ ಎತ್ತಿನಹೊಳೆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ KS ಅಲ್ಲಿ ಪ್ರಶ್ನೆ ಆಗಿದೆ. ಬಟ್ ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಹಿಂದೆ ಆಪ್ಷನಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ಕೊಂಡಾಗ ಮೇಕೆದಾಟು ಪ್ರಾಜೆಕ್ಟ್ ಏನಿದೆಯಲ್ಲ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಕಾರಣ ಏನಂದರೆ ಇದು ತುಂಬ ಸುದ್ದಿಯಲ್ಲಿದೆ, 1 ವರ್ಷದಿಂದನೂ ಕೂಡ ತುಂಬ ಸುದ್ದಿಯಲ್ಲಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲು ಇದು ಯಾವ ಡಿಸ್ಟಿಕಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ. ರಾಮನಗರ ಡಿಸ್ಟಿಕ್ ನಿಮಗೆಲ್ಲ ಗೊತ್ತಿದೆಯಲ್ಲ, ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ರಾಮನಗರ ಡಿಸ್ಟಿಕ್ ಇದೆಯಲ್ಲ, ಆ ರಾಮನಗರದ ಕನಕಪುರ ಅಂತಕ್ಕಂಥ ಪ್ಲೇಸಲ್ಲಿ ನಿಮಗೆ ಕಂಡುಬರ್ತಕ್ಕಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ಇಲ್ಲೊಂದು ನದಿ ಬರುತ್ತೆ, ಇದನ್ನು ನಾವು ಕಾವೇರಿ ರಿವರ್ ಅಂತೇಳಿ ಕರಿತೀವಿ. ಓಕೆನಾ? ಕಾವೇರಿ ರಿವರ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ನದಿ ಬರುತ್ತೆ, ಇದನ್ನು ಅರ್ಕಾವತಿ ರಿವರ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆ ನಿಮಗೆ? ಈ ಎರಡು ನದಿಗಳ ಕನ್ಫ್ಲುಯೆನ್ಸಲ್ಲಿ ಒಂದು ನದಿ ಹರಿತಾ ಹೋಗ್ತದೆ. ಕನ್ಫ್ಲುಯೆನ್ಸಲ್ಲಿ ನದಿ ಹರಿತಾ ಹೋಗುತ್ತೆ. ಸೊ ಅಲ್ಲಿ ಮೇಕೆಗಳು ಕೂಡ ದಾಟಬಹುದು. ಆ ರೀತಿಯಾಗಿರ್ತಕ್ಕಂಥ ಕನ್ಫ್ಲುಯೆನ್ಸ್ ಅದು, ಆ ರೀತಿಯಾಗಿರ್ತಕ್ಕಂಥ ನದಿ ಪ್ರದೇಶ ಇದು. ಇದಕ್ಕೆ ಏನಂತ ಹೆಸರು ಬಂತು ಅಂದರೆ ಮೇಕೆದಾಟು ಅಂತೇಳಿ ಹೆಸರು ಬಂತು. ಅರ್ಥ ಆಗ್ತಿದೆಯಾ ನಿಮಗೆ? ರೈಟ್, ಮೇಕೆದಾಟು ಅಂತೇಳಿ ಹೆಸರು ಬಂತು. ಸೊ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡ್ಕೊಂಡಾಗ, ಮೇಕೆದಾಟು ಪ್ರಾಜೆಕ್ಟಿನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ, ಆ ಬೆಂಗಳೂರು ನಗರದ ಮತ್ತು ಬೆಂಗಳೂರು ನಗರದ ಸುತ್ತಮುತ್ತಲಿರ್ತಕ್ಕಂತಹ ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಪ್ರೊವೈಡ್ ಮಾಡಬೇಕು, ಡ್ರಿಂಕಿಂಗ್ ವಾಟರ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ, ಈ ಮೇಕೆದಾಟು ಪ್ರಾಜೆಕ್ಟನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ತುಂಬ ಕಾಂಟ್ರವರ್ಷಿಯಲ್ ಆಗಿದೆ. ಬಟ್ ಇಟ್ ಈಸ್ ನೆಸಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಮೇಕೆದಾಟು ಪ್ರಾಜೆಕ್ಟ್ ವೆರಿ ಇಂಪಾರ್ಟೆಂಟ್.
ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎಥನಾಲ್ ಇಸ್ ಅ ಬಯೋಫ್ಯೂಲ್ ದಟ್ ಈಸ್ ಮೇಡ್ ಬೈ ಫಾರ್ಮೆಂಟಿಂಗ್ ಶುಗರ್ ಕೇನ್ ಓನ್ಲಿ ಅಂತೇಳಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಇಂಡಿಯಾಸ್ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ EBP ಪ್ರೋಗ್ರಾಮ್ ಏಮ್ಸ್ ಟು ಅಚೀವ್ 20% ಆಫ್ ಬ್ಲೆಂಡಿಂಗ್ ಆಫ್ ಎಥನಾಲ್ ಬೈ 2025 ಅಂತೇಳಿದೆ. ಎರಡು ರೀತಿಯಾಗಿರ್ತಕ್ಕ ಸ್ಟೇಟ್ಮೆಂಟ್ ಕೊಟ್ಟಿರತಕ್ಕಂಥದ್ದು. ಇದರಲ್ಲಿ ನಾವು ಸರಿಯಾಗಿ ಉತ್ತರವನ್ನು ಮಾಡಬೇಕು. ಸೊ ತುಂಬ ಈಸಿಯಾಗಿ ಹೇಳ್ಕೊಡ್ತೇನೆ ನೋಡಿ ಹೇಗೆ ಸರಿ ಮಾಡೋದು ಅಂತೇಳಿ. ನಾನು ಈ ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಓನ್ಲಿ ಅಂತೇಳಿ ಎಲ್ಲಾದರೂ ಒಂದು ಸ್ಟೇಟ್ಮೆಂಟಲ್ಲಿ ನಿಮಗೆ ಪದವನ್ನು ಕೊಟ್ಟಾಗ ಆ ಒಂದು ಸ್ಟೇಟ್ಮೆಂಟನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಥನಾಲ್ ಬಗ್ಗೆ ಕೇಳಿದ್ದಾರೆ. ನಮಗೆ ಏನು ಫೋಸಿಲ್ ಫ್ಯೂಯಲ್ಸ್ಗಳು ಏನಿದಾವಲ್ಲ ಅವುಗಳ ಒಂದು ಬಳಕೆ ಹೆಚ್ಚಾಗ್ತಿರೋದ್ರಿಂದ ನಾವು ಅವುಗಳ ಉತ್ಪಾದನೆಯೂ ಕೂಡ ಹೆಚ್ಚು ಮಾಡಬೇಕಾಗತ್ತೆ. ಬಟ್ ಫಸ್ಟ್ ಆಫ್ ಆಲು ನಮಗೆ ಈ ಪೆಟ್ರೋಲು, ಡೀಸೆಲು ಅಥವಾ ಇತರೆ ಪಳೆಯುಳಿಕೆ ಇಂಧನಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಹಣ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮೂಲಕ ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP ಅಂತ ಏನಿದೆಯಲ್ಲ ಇಲ್ಲಿ ನಮಗೆ ಹೆಚ್ಚಾಗ್ತಕ್ಕಂಥದ್ದು ಯಾವುದು, ಆಮದು ವೆಚ್ಚ ಹೆಚ್ಚಾಗ್ತಕ್ಕಂಥದ್ದು. ಇದೆಲ್ಲ ಬೇಸಿಕ್ ಮಾಹಿತಿ. ಬಟ್ ಇಲ್ಲಿ ನಮಗೆ ಎಥನಾಲನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ, ಈ ಎಥನಾಲ್ ಮುಖಾಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಾವು ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು, ಅದರ ಮೇಲೆ ಇರ್ತಕ್ಕಂತಹ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಥನಾಲನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಷ್ಟು ಬೇಸಿಕ್ ಮಾಹಿತಿ. ಬಟ್ ಅವ್ರು ಏನು ಹೇಳ್ತೀರಂದರೆ ಎಥನಾಲ್ ಇಸ್ ಅ ಬಯೋಫ್ಯೂಯಲ್. ಓಕೆ, ಇಲ್ಲಿ ಮುಟ್ಟ ಓಕೆ, ಬಟ್ ದಟ್ ಈಸ್ ಮೇಡ್ ಬೈ ಫರ್ಮೆಂಟಿಂಗ್ ಶುಗರ್ ಕೇನ್ ಓನ್ಲಿ ಅಂತೇಳಿದ್ದೆ. ಫಸ್ಟ್ ಆಫ್ ಆಲು ಶುಗರ್ ಕೇನ್ ಓನ್ಲಿಯನ್ನು ಬಳಸ್ಕೊಂಡು ನಾವು ಎಥನಾಲನ್ನು ಕ್ರಿಯೇಟ್ ಮಾಡೋದಿಲ್ಲ. ಇದರ ಜೊತೆಗೆ ಕೆಲವೊಂದು ಫುಡ್ ಇಂಗ್ರೀಡಿಯೆಂಟ್ಸ್ಗಳು ಬರುತ್ತೆ. ಓಕೆನಾ, ಶುಗರ್ ಕೇನು ಬರುತ್ತೆ, ಇದರ ಜೊತೆಗೆ ಫುಡ್ ಇಂಗ್ರೀಡಿಯೆಂಟ್ಸ್ಗಳು ಬರುತ್ತೆ. ಓಕೆನಾ, ಇವುಗಳನ್ನು ಬಳಸ್ಕೊಂಡು ನಾವು ಏನು ಮಾಡ್ತೀವಿ, ಎಥನಾಲನ್ನು ಪ್ರೊಡ್ಯೂಸ್ ಮಾಡ್ತೀವಿ. ವಿತ್ ದಟ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ 1 ಇಸ್ ಗನ್. ಸೊ ಈ ಮೂಲಕ ಏನಾಗ್ತಾ ಹೋಗುತ್ತೆ, ಆಪ್ಷನ್ A ಹೋಗ್ತದೆ, ಜೊತೆಗೆ ಆಪ್ಷನ್ C ಕೂಡ ಹೋಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ, ಭಾರತ ಸರ್ಕಾರ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮನ್ನು ಜಾರಿ ಮಾಡಿದೆ. ಅದನ್ನು ನಾವು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂತೇಳಿ ಕರಿತೀವಿ. ಒಂದು ಗುರಿಯನ್ನು ಕೂಡ ಹಾಕ್ಕೊಂಡಿರ್ತಕ್ಕಂಥದ್ದು 2025 ನಾವು 20% ಬ್ಲೆಂಡಿಂಗನ್ನು ಮಾಡಬೇಕು. ಏನನ್ನು ಬ್ಲೆಂಡಿಂಗನ್ನು ಮಾಡಬೇಕು, ಎಥನಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲೆಂಡಿಂಗನ್ನು ಮಾಡಬೇಕು. ಕಾರಣ ಏನು ಅಂದರೆ, ನಾವು ಕಾರ್ಬನನ್ನು ಹೆಚ್ಚಾಗಿ ರಿಡಕ್ಷನನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಗುರಿ ಇದು. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಪ್ರಶ್ನೆ ಅರ್ಥ ಆಗಲಿಲ್ವಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅಂತ ಏನಿದೆಯಲ್ಲ, ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಅಂತೇಳಿದೆಯಲ್ಲ, ಈ ಒಂದು ಪ್ರೋಗ್ರಾಮನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನೋಡ್ಕೊಂಡಾಗ ಕಾರ್ಬನ್ ಎಮಿಷನ್ ಏನಿದೆಯಲ್ಲ ಇದನ್ನು ರಿಡಕ್ಷನ್ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಫೋಸಿಲ್ ಫ್ಯೂಯಲ್ಸ್ ಅಂತ ಏನು ಕರಿತೀವಲ್ವ, ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಇದಕ್ಕೆ ಪಳೆಯುಳಿಕೆ ಇಂಧನಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆ ಪೆಟ್ರೋಲು ಮತ್ತು ಡೀಸೆಲ್ಗಳ ಮೇಲೆ ಎಥನಾಲನ್ನು ಬ್ಲೆಂಡಿಂಗ್ ಮಾಡಬೇಕು. ಈ ಮೂಲಕ ನಾವು ಕಾರ್ಬನ್ ಎಮಿಷನನ್ನು ರಿಡಕ್ಷನ್ ಮಾಡ್ಬೋದು ಅನ್ನೋ ಗುರಿಯನ್ನು ಹೊಂದಲಾಗಿರುವಂಥದ್ದು. ಇದನ್ನು ಸಿಂಪಲ್ ಆಗಿ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂತೇಳಿ ಕರಿತೇವೆ. ನೋಡಿ, ಈ ಹಿಂದೆ ಕೇಂದ್ರ ಸರ್ಕಾರ 10% ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮನ್ನು ಮಾಡ್ಕೊಂಡಿತ್ತು. ಬಟ್ ಇತ್ತೀಚೆಗೆ ಏನು ಮಾಡಿದೆ, ಇದಕ್ಕೆ 20% ಆ್ಯಡ್ ಮಾಡಿರ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ರೀಸೆಂಟ್ ಇನ್ಫಾರ್ಮೇಷನ್ ಅಥವಾ ರೀಸೆಂಟ್ ಆಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ಗುರಿ ಹಾಕ್ಕೊಂಡಿರೋದು ಎಷ್ಟು, 2025ರಿಂದ 2026 ಸಂದರ್ಭದಲ್ಲಿ, ಅಂದರೆ 2025 ಮತ್ತು 2026 ಒಳಗಡೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲನ್ನು ಸಾಧಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಗುರಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ KPSC ಮತ್ತು UPSCಗೆ ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ಸೈಡಲ್ಲಿ ನಮಗೆ ರಾಮ್ಸರ್ ಸೈಟ್ ಕೊಡಲಾಗಿದೆ, ಇನ್ನೊಂದು ಸೈಡಲ್ಲಿ ನಮಗೆ ಸ್ಟೇಟನ್ನು ಕೊಡಲಾಗಿದೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ, ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತೇಳಿ ಕೇಳಿದ್ದಾರೆ ಪ್ರಶ್ನೆ. ಸರಿಯಾಗಿರ್ತಕ್ಕಂಥ ಜೋಡಿಯನ್ನು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ನೋಡಿ, ಪ್ರಶ್ನೆನ ಸರಿಯಾಗಿ ಗಮನಿಸ್ಕೊಳ್ಳಿ. ಕಂಜರಾಂಕುಲಂ ಪಕ್ಷಿಧಾಮ ಅಂತೇಳಿದೆ. ಕಂಜರಾಂಕುಲಂ ಬರ್ಡ್ ಸ್ಯಾಂಕ್ಚುರಿ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಕೇರಳದಲ್ಲಿ ಲೊಕೇಟ್ ಆಗಿದೆಯಾ ಇಲ್ಲೋ ಅಂತ ನೋಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಆಪ್ಷನ್ ಸಿಗ್ತಾ ಹೋಗುತ್ತೆ. ನೋಡಿ, ಕೇರಳ ಪ್ರದೇಶದಲ್ಲಿ ಇದು ಲೊಕೇಟ್ ಆಗಿಲ್ಲ. ಆ್ಯಕ್ಚುಲಿ ಇದು ಲೊಕೇಟ್ ಆಗಿರೋದು ಎಲ್ಲಿ ಅಂದರೆ ತಮಿಳ್ನಾಡಲ್ಲಿ. ನೋಡಿ, ಸ್ಟೇಟ್ಮೆಂಟ್ 1 ತಪ್ಪಾಯಿತು ಅಂತ ಗೊತ್ತಾದ ತಕ್ಷಣ ನಮಗೆ ಆಪ್ಷನ್ A ಎಲಿಮಿನೇಟ್ ಆಗುತ್ತೆ, ಆಪ್ಷನ್ C ಎಲಿಮಿನೇಟ್ ಆಗುತ್ತೆ, ಆಪ್ಷನ್ D ಎಲಿಮಿನೇಟ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ B. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಿಸ್ಟಿ ಇನಿಷಿಯೇಟಿವ್ ದಟ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಪ್ರೈಮರ್ಲಿ ಫೋಕಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿದೆ. ಮಿಸ್ಟಿ ಪ್ರೋಗ್ರಾಮ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ತುಂಬ ಈಸಿಯಾಗಿರ್ತಕ್ಕಂಥದ್ದು. ಕಳೆದ 1 ವರ್ಷದಿಂದನೂ ಕೂಡ ಈ ಮಿಸ್ಟಿ ಅಂತಕ್ಕಂಥ ಪ್ರೋಗ್ರಾಮ್ ಇದೆಯಲ್ಲ ತುಂಬ ಸುದ್ದಿಯಲ್ಲಿದೆ. ಸೊ ಇಟ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಮ್ಯಾಂಗ್ರೋವ್ ಕನ್ಸರ್ವೇಷನ್ ಅಂತೇಳಿ ಕರಿತೀವಿ. ಏನು ಕರಾವಳಿ ತೀರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಫಾರೆಸ್ಟ್ ಏರಿಯಾ ಇದೆಯಲ್ಲ, ಎಕೋಸಿಸ್ಟಮ್ ಏನಿದೆಯಲ್ಲ, ಇದನ್ನು ನಾವು ಮ್ಯಾಂಗ್ರೋವ್ ಕನ್ಸರ್ವೇಷನ್ ಅಂತೇಳಿ ಕರಿತೀವಿ ಅಥವಾ ಮ್ಯಾಂಗ್ರೋವ್ಸ್ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಇವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಮಿಸ್ಟಿ ಅನ್ನೋ ಪ್ರೋಗ್ರಾಮನ್ನು ಜಾರಿ ಮಾಡಿರ್ತಕ್ಕಂಥದ್ದು.
ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. UNFCCC ಅಂತ ಹೇಳಿದೆಯಲ್ಲ, ಆ್ಯಕ್ಚುಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಕರಿತೀವಿ, UNFCCC ಅಂತೇಳಿ ಕರಿತೀವಿ, ರೈಟ್, ನೆನ್ಪಿಟ್ಕೊಳ್ಳಿ ಇದನ್ನು. ಇದು 2022 ನವೆಂಬರ್ ಸಂದರ್ಭದಲ್ಲಿ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ ಕರಿತೀವಿ, COP27 ಹೆಲ್ಡ್ ಮಾಡುತ್ತೆ. ಯಾವ ದೇಶದಲ್ಲಿ ಅಂತೇಳಿ ಪ್ರಶ್ನೆ ಆಗಿದೆ ಈಗ ಆಲ್ರೆಡಿ. ಈಜಿಪ್ಟ್ ಅಂತಕ್ಕಂಥ ದೇಶವನ್ನು ಅಂತೇಳಿ ನೆನ್ಪಿಟ್ಕೊಳ್ಬೇಕು ನಾವು. ಒಂದ್ಸಲ ಹೇಳ್ತೀನಿ, ನೋಡ್ಕೊಳ್ಳಿ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಇದು 2022 ನವೆಂಬರ್ ಸಂದರ್ಭದಲ್ಲಿ ಒಂದು ಕಾನ್ಫರೆನ್ಸನ್ನು ಹೆಲ್ಡ್ ಮಾಡುತ್ತೆ. ಅದನ್ನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಅಂತ ಕರಿತೀವಿ. ಎಲ್ಲಿ ಹೆಲ್ಡ್ ಮಾಡಿದೆ ಅಂತ ಕೇಳಿದಾಗ ಈಜಿಪ್ಟಲ್ಲಿ ಹೆಲ್ಡ್ ಮಾಡಿದೆ. ಈ ಒಂದು ಕಾನ್ಫರೆನ್ಸ್ನಲ್ಲಿ ಏನು ಮಾಡುತ್ತೆ ಅಂದರೆ, ಮ್ಯಾಂಗ್ರೋ ಅಲಿಯನ್ಸ್ ಫಾರ್ ಕ್ಲೈಮೇಟ್ ಅಂತೇಳಿ ಒಂದು ಇನಿಷಿಯೇಟಿವನ್ನು ಜಾರಿ ಮಾಡುತ್ತೆ UNFCCC. ನೆನ್ಪಿಟ್ಕೊಳ್ಬೇಕು ಇದನ್ನು. ಈ ಮ್ಯಾಂಗ್ರೋ ಅಲಿಯನ್ಸ್ ಫಾರ್ ಕ್ಲೈಮೇಟಲ್ಲಿ ಈ ಇನಿಷಿಯೇಟಿವ್ ಏನು ಮಾಡುತ್ತೆ ಅಂದರೆ, ಭಾರತ ಆ್ಯಡ್ ಮಾಡ್ಕೊಳ್ತಾ ಹೋಗುತ್ತೆ, ಅಂದರೆ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳುತ್ತೆ, ಸೇರ್ಕೊಳ್ಳುತ್ತೆ ಈ ಒಂದು ಇನಿಷಿಯೇಟಿವ್ಗೆ. ಇದರ ಒಂದು ಪ್ರತಿಯಾಗಿ ಏನು ಮಾಡುತ್ತೆ ಅಂದರೆ, ಮಿಸ್ಟಿ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಇಂಡಿಯಾ ಏನು ಮಾಡುತ್ತೆ, ಜಾರಿ ಮಾಡುತ್ತೆ. ಸೊ ಆ ಮಿಸ್ಟಿನ ಫುಲ್ ಫಾರ್ಮ್ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮ್ಯಾಂಗ್ರೋ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಟ್ಯಾಂಜಬಲ್ ಇನ್ಕಮ್ಸ್ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ PM ಪ್ರಣಾಮ್ ಉಪಕ್ರಮ ಏನಿದೆಯಲ್ಲ, ಇನಿಷಿಯೇಟಿವ್ ಅದೆಯಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ಬಜೆಟನ್ನು ನಾವು ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ನಮಗೆ ಅಗ್ರಿಕಲ್ಚರ್ ಅಂತಕ್ಕಂಥ ವಿಭಾಗ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಅಗ್ರಿಕಲ್ಚರ್ ವಿಭಾಗಕ್ಕೆ ಸಂಬಂಧಪಟ್ಟಿದ್ದ ಈ PM ಪ್ರಣಾಮ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ, ಟು ಪ್ರಮೋಟ್ ಆಲ್ಟರ್ನೇಟಿವ್ಸ್ ಫರ್ಟಿಲೈಸರ್ಸ್ ಆ್ಯಂಡ್ ಬ್ಯಾಲೆನ್ಸ್ಡ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳಿದೆ. ಆ್ಯಕ್ಚುಲಿ ನಮಗೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಗೊತ್ತಿದೆಯಲ್ವಾ? ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ, ನೋಡಿ, ಯಾವುದೇ ಒಂದು ಕೃಷಿ ಬೆಳೆಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಬಳಸದೆ ಏನು ನಾವು ಕೃಷಿ ಬೆಳೆಯನ್ನು ಅಥವಾ ಅಗ್ರಿಕಲ್ಚರಲ್ ಕ್ರಾಪನ್ನು ಬೆಳಿತೀವಲ್ವ, ಇದನ್ನೇ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. PM ಪ್ರಣಾಮ್ ಏನಕ್ಕೆ ಜಾರಿ ಮಾಡಿದೆ ಅಂದರೆ, ನಮಗೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ಗಳಿದೆಯಲ್ಲ, ಈ ಕೆಮಿಕಲ್ ಫರ್ಟಿಲೈಸರ್ಸ್ಗಳಿಗೆ ರೈತರಿಗೆ ಕೊಡಬೇಕಂತಹ ಸಂದರ್ಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ಸಬ್ಸಿಡಿ ದರದಲ್ಲಿ ಕೊಡಬೇಕಾಗತ್ತೆ. ಸೊ ಈ ಮೂಲಕ ಇದು ಕೇಂದ್ರ ಸರ್ಕಾರಕ್ಕೆ ಹೊರೆಯಾಗಿರ್ತಕ್ಕಂಥ ಒಂದು ಪರಿಣಾಮದ ಹಿನ್ನೆಲೆಯಲ್ಲಿ PM ಪ್ರಣಾಮ್ ಅನ್ನುವಂಥ ಯೋಜನೆಯನ್ನು ಜಾರಿ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಅಗ್ರಿಕಲ್ಚರ್ ಮಾಡುವಂತಹ ಸಂದರ್ಭದಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಜಾಸ್ತಿ ಬಳಸಬಾರ್ದು. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಕೆಮಿಕಲ್ ಫರ್ಟಿಲೈಸರ್ಸ್ ಮೇಲೆ ಹೆಚ್ಚು ಅವಲಂಬಿತವಾಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು PM ಪ್ರಣಾಮ್ ಅಂತಕ್ಕಂಥ ಯೋಜನೆಯನ್ನು ಜಾರಿ ಮಾಡಿದೆ. ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿಕೊಂಡಾಗ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ PM ಪ್ರಣಾಮ್ಗೆ ಸಂಬಂಧಪಟ್ಟಂತೆ ಅದರ ಫುಲ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ. PM ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್, ಅವೇರ್ನೆಸ್, ನರಿಶ್ಮೆಂಟ್ ಆ್ಯಂಡ್ ಅಮೆಲ್ಯೂರೇಷನ್ ಆಫ್ ಮದರ್ ಅರ್ತ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. NGTಗೆ ಸಂಬಂಧಪಟ್ಟಿರೋದು. ಇದನ್ನು ನಾವು ಕನ್ನಡದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತೇಳಿ ಕರಿತೇವೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಲಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದ ಇನ್ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಆಫ್ ಬಿಲೋ ಅಂತೇಳಿದೆ. ನೋಡಿ, ಇದು ಸ್ವಲ್ಪ ಟ್ರ್ಯಾಪ್ ಮಾಡುತ್ತೆ ನಮಗೆ. ತಪ್ಪಾಗಿರ್ತಕ್ಕಂಥ ಉತ್ತರವನ್ನು ನಾವು ಗುರುತಿಸಬೇಕು, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಹೇಳಿದೆಯಲ್ಲ, ಅವನ್ನ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಆಫ್ ಆಲ್, NGT ಏನಿದೆಯಲ್ಲ, ಇಟ್ ಈಸ್ ಎ ರೆಗ್ಯುಲೇಟರಿ ಬಾಡಿ ಆ್ಯಂಡ್ ಎನ್ಫೋರ್ಸಸ್ ಎನ್ವಿರಾನ್ಮೆಂಟಲ್ ಲಾಸ್ ಅಂತ ಹೇಳಿದೆ. ಫಸ್ಟ್ ಆಫ್ ಆಲು ಇದು ತಪ್ಪು. ಯಾಕೆ ಅಂದರೆ, ಇದೊಂದು ರೆಗ್ಯುಲೇಟರಿ ಬಾಡಿ ಅಲ್ಲ. NGT ಅಂದ ತಕ್ಷಣ ನೀವು ಕ್ವಾಶಿ ಜುಡಿಷಿಯಲ್ ಬಾಡಿ ಅಂತ ನೆನ್ಪಿಟ್ಕೊಳ್ಬೇಕು. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಇಟ್ ಈಸ್ ಬೌಂಡ್ ಬೈ ದ ಪ್ರೊಸೀಜರ್ಸ್ ಲೈಡ್ ಡೌನ್ ಅಂಡರ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908A ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಇದು ತಪ್ಪಾಗುತ್ತೆ. ಯಾಕೆಂದರೆ ಇಲ್ಲಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಇದೆಯಲ್ಲ, ಸೊ ಇಲ್ಲಿ ನಮಗೆ NGTಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಲೇಷನ್ಶಿಪ್ಪೇ ಬರೋದೇ ಇಲ್ಲ. ಇಟ್ ಹ್ಯಾಸ್ ದ ಪವರ್ ಟು ಇಶ್ಯೂ ಬೈಂಡಿಂಗ್ ಆರ್ಡರ್ಸ್ ಟು ದ ಗವರ್ನಮೆಂಟ್ ಅಂತ ಹೇಳಿದೆ. ಆ್ಯಕ್ಚುಲಿ ಬೈಂಡಿಂಗ್ ಆರ್ಡರ್ಸ್ ಅಂತ ಏನಿದೆಯಲ್ಲ, ಅಂದರೆ ಬಂಧಿತವಾಗಿರ್ತಕ್ಕಂಥ ಕೆಲವೊಂದು ಆದೇಶಗಳನ್ನು ಗವರ್ನಮೆಂಟಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಉದ್ದೇಶವನ್ನು ಇಟ್ಕೊಂಡೇ ಇದನ್ನು NGTಯನ್ನು ಸ್ಥಾಪನೆ ಮಾಡಲಾಗಿದೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಬಂಧಿತವಾಗಿರ್ತಕ್ಕಂಥ ನಿರ್ದೇಶನಗಳನ್ನು ನೀಡ್ತಕ್ಕಂತಹ ಪವರ್ ಯಾರಿಗಿದೆ ಅಂದರೆ NGTಗಿದೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ವಿತ್ ದಟ್ ಇನ್ಫಾರ್ಮೇಷನ್ ಆಪ್ಷನ್ A ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೋದು. ಕಾರಣ ಏನು ಅಂದರೆ, 1 ಮತ್ತು 2 ಆಪ್ಷನ್ ಇರೋದು ಮೊದಲನೇ ಆಪ್ಷನಲ್ಲಿ ಮಾತ್ರನೇ. ಆದುದರಿಂದ ವಿತ್ ದಟ್ ಇನ್ಫಾರ್ಮೇಷನ್ ಆಪ್ಷನ್ B ಗಾನ್, ಆಪ್ಷನ್ C ಗಾನ್ ಮತ್ತು ಆಪ್ಷನ್ D ಇಸ್ ಗಾನ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ವೆರಿ ಸಿಂಪಲ್.